ಫೀಬಾ ಆನ್ಲೈನ್ನ ಕನ್ನಡ ನೇರ ಪ್ರಸಾರಕ್ಕೆ ಸ್ವಾಗತ ಪ್ರಿಯರೇ. ನಾನು ಶೀಬಾ. ನಮ್ಮ ಒಂದು ಫೀಬಾ ಆನ್ಲೈನ್ನ ಈ ಕನ್ನಡ ನೇರ ಪ್ರಸಾರದಲ್ಲಿ ವಿಶೇಷವಾದಂತಹ ಒಂದು ವಿಚಾರದಲ್ಲಿ ನಾವು ಮಾತನಾಡಲಿಕ್ಕಿದ್ದೇವೆ. ಏಕೆಂದರೆ ಈಗಿನ ದಿನಮಾನಗಳನ್ನು ನೋಡುವಾಗ ಜನರು ಅನುಭವಿಸ್ತಾ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಕಾಯಿಲೆ ಅಂತ ನಾವು ಹೇಳ್ಬೋದು, ಅದು ಕ್ಯಾನ್ಸರ್. ಯಾರಿಗೆ ಕೇಳಿದ್ರೂ ಅವರು ಹೇಳುವಂಥದ್ದು, ನನಗೆ ಈ ರೀತಿಯಾದಂಥ ಒಂದು ಕ್ಯಾನ್ಸರ್ ಇದೆ, ಈ ಕ್ಯಾನ್ಸರ್ ಬಂದುಬಿಟ್ಟಿದೆ, ಅದು ಲಾಸ್ಟ್ ಸ್ಟೇಜು, ನಾನು ಉಳಿತೀನೋ ಇಲ್ಲೋ, ಈ ರೀತಿಯಾದಂಥ ಒಂದು ಗಲಿಬಿಲಿಯ ಒಂದು ಜೀವನ ಮತ್ತು ಭಯದ ಒಂದು ವಾತಾವರಣ. ಹಾಗಾಗಿ ಈ ಒಂದು ಕ್ಯಾನ್ಸರ್ನ ವಿಚಾರದಲ್ಲಿ ನಾವು ಮಾತನಾಡಲಿಕ್ಕಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನೀವು ಬಹಳ ವಿಶೇಷವಾದ ರೀತಿಯಲ್ಲಿ ನೀವು ಇದನ್ನು ವೀಕ್ಷಿಸಬೇಕು. ಮತ್ತು ನಾವು ನಿಮಗೆ ಕೊಡುವಂತಹ ಈ ಒಂದು ವಿಚಾರಗಳನ್ನು ನೀವು ತಪ್ಪದೆ ಇದನ್ನು ತಿಳಿದುಕೊಂಡು ಇನ್ನೊಬ್ಬರಿಗೂ ಕೂಡ, ನಿಮ್ಮ ಕುಟುಂಬದಲ್ಲಿ ಇರುವಂತಹ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಸ್ನೇಹಿತರುಗಳಿಗಾಗಿರ್ಬೋದು, ಈ ವಿಚಾರಗಳನ್ನು ನೀವು ಅವ್ರಿಗೂ ಕೂಡ ನೀವು ಹಂಚ್ಬೋದು. ಹಾಗಾಗಿ ಈ ಕಾರ್ಯಕ್ರಮವನ್ನು ನೀವು ದಯಮಾಡಿ ವೀಕ್ಷಿಸಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಫೀಬಾ ಆನ್ಲೈನ್ನ ಕನ್ನಡ ನೇರ ಪ್ರಸಾರದ ಕ್ಯಾನ್ಸರ್ನ ವಿಚಾರದಲ್ಲಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಪ್ರಭುದಾಸ್ ಅವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವಲಾಗಿದ್ದೇನೆ. ಡಾಕ್ಟರ್ ಪ್ರಭುದಾಸ್ ಅವರು HOD ಆಫ್ ರೆಸ್ಪಿರೇಟರಿ ಮೆಡಿಸಿನ್ ESIC ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್, ಇದರಲ್ಲಿ ಇವರು ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅನೇಕ ವಿಚಾರಗಳನ್ನು ಇದರ ಬಗ್ಗೆ ನೀವು ಕೇಳಲಿಕ್ಕಿದ್ದೀರಿ. ಈಗ ಯಾವ ಸಂಪನ್ಮೂಲಗಳು ಲಭ್ಯ ಇದೆ, ವಸತಿ, ಆಹಾರ ಮತ್ತು ಇತರ ಮೂಲಭೂತ ಅಗತ್ಯಗಳಾದ ಸಹಾಯದ ಕುರಿತು ನಾನು ಯಾರೊಂದಿಗೆ ಮಾತಾಡ್ಬೋದು? ಈಗ ನನಗೆ ಕ್ಯಾನ್ಸರ್ ಬಂದಿದೆ ಅಂತ ಅಂದಾಗ ನನಗೆ ಬೇಕಾದಂಥ ಒಂದು ವಸತಿ. ಓಕೆ, ಇವತ್ತಿನ ದಿನದಲ್ಲಿ ದ ಬೆಸ್ಟ್ ಇರುವಂಥ ವಸತಿ ಅಂತಾರೆ ನಮ್ಮ ಕಿದ್ವೈ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್. ಓಕೆ, ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ನಮ್ಮ ಕರ್ನಾಟಕದಲ್ಲೇ ಕೊಟ್ಟಿದ್ದಾನೆ. ಇಡೀ ಇಂಡಿಯಾದವರೆಲ್ಲ ಬರ್ತಾರೆ ಇಲ್ಲಿಗೆ, ಆಯ್ತಾ. ಆದರೆ ಕರ್ನಾಟಕದವ್ರು ನಾಟಿ ಔಷಧಿಗೆ ಹೋಗ್ತಾರೆ, ಆಯ್ತಾ. ಸೊ ಅದು ತುಂಬ ಚೆನ್ನಾಗಿರುವಂಥದ್ದಾಗಿದೆ, ರೈಟ್. ಅದರ ಜೊತೆಯಲ್ಲಿ ಇನ್ನೊಂದು ಕರ್ನಾಟಕ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಸ್ವಲ್ಪ ನಮಗೆ ವಸತಿ ಇದೆ, ಯಾಕಂದ್ರೆ ಅಲ್ಲಿ ಬ್ರಷ್ ಇದ್ದೇ ಇರ್ತದೆ. ಕಿದ್ವಿ ಹಾಸ್ಪಿಟಲ್ ಅಷ್ಟೊಂದು ಸಮುದ್ರ, ಯಾಕೋ ನಮ್ಗೆ ತುಂಬ ಲೇಟ್ ಆಗ್ತದೆ, ನಮ್ಮ ಕೈಲಿ ಸ್ವಲ್ಪ ಪರವಾಗಿಲ್ಲ ಖರ್ಚಾದರೂ ನಾವು ಬೇರೆ ಕಡೆ ತೋರಿಸ್ಕೊತಂತಾದ್ರೆ ಶಂಕರ್ ಹಾಸ್ಪಿಟಲ್ ಅಂತ ಇದೆ, ಶಂಕರ್ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಇದೆ ಬಸಗುಡಿನಲ್ಲಿ. ಮತ್ತೆ SCG ಹಾಸ್ಪಿಟಲ್ ಅಂತ ಇದೆ ಡಬಲ್ ರೋಡ್ ಶಾಂತಿನಗರದಲ್ಲಿ. ಸ್ವಲ್ಪ ಈ ಥರ ಹೋಗಿ ಅವರು ಟ್ರೀಟ್ಮೆಂಟ್ ತಗೋಬೇಕು. ಆದರೆ ಅಯ್ಯೋ ಇಷ್ಟು ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಎಷ್ಟು ಖರ್ಚು ಮಾಡ್ತಾರೋ ಏನಂತ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ಕ್ಯಾನ್ಸರ್ಗೆ ಅದರದೇ ಆದಂಥ ರೇಟ್ಗಳಿದೆ, ಮತ್ತು ಮೆಡಿಸಿನ್ಸು ಕೂಡ ಅಷ್ಟೇ. ಅದಕ್ಕೆ ರೀಸನಬಲ್ ರೇಟಲ್ಲಿ ನಮ್ಮ ಭಾರತ ಸರ್ಕಾರನೇ ಅದಕ್ಕೆಲ್ಲ ಸಬ್ಸಿಡಿ ಕೊಟ್ಟಿದ್ದಾರೆ. ಹಂಗಾಗಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅದಕ್ಕೋಸ್ಕರ ಈ MP ಫಂಡು, MLA ಫಂಡು, ಚೀಫ್ ಮಿನಿಸ್ಟರ್ ಫಂಡು, ಪ್ರೈಮ್ ಮಿನಿಸ್ಟರ್ ಫಂಡ್ ಅಂತೆಲ್ಲ ಸಾಕಷ್ಟು ಸೌಲಭ್ಯಗಳು ಇದ್ದಾವೆ. ಸೊ ಕ್ಯಾನ್ಸರ್ ಪೇಷಂಟ್ಗೆ ಆ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಳೋದನ್ನು ಕಲಿಬೇಕು. ಓಕೆ, ಆಮೇಲೆ ಈಗ ಸರಿ ಟ್ರೀಟ್ಮೆಂಟ್ ಆಯಿತು, ಹಿಂಗೆ ಪ್ರೋಗ್ನೋಸಿಸ್ ಹೋಗ್ತಾ 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 ಕಡೆಗೆ ಒಂದು ಸ್ಟೇಜ್ ಬರ್ತದೆ, ಮನೇಲಿ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹೌದು, ಕರೆಕ್ಟ್. ಈಗ ಸೊ ಅನ್ಕಾನ್ಷಿಯಸ್ ಸ್ಟೇಜ್ಗೆ ಹೋಗಿರ್ತಾನೆ, ಎಲ್ಲ ಬೆಡ್ಡಲ್ಲೇ ಮಾಡ್ಕೊಳ್ಳುವಂಥ ಪರಿಸ್ಥಿತಿ, ಮನೆಯವರು ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಸೊ ಇಂಥ ಸ್ಥಿತಿಗಳಲ್ಲಿ ಕೂಡ ಅದಕ್ಕೂ ಚಿಕಿತ್ಸೆ ಕೊಡೋಕ್ಕೆ ಈ ಕರುಣಾಶ್ರಯ ಅಂತಿದೆ, ಅದು ಮಾರತಳ್ಳಿಯಲ್ಲಿ ಕರುಣಾಶ್ರಯ ಅಂತ, ಅವರು ಕಂಪ್ಲೀಟ್ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಡಾಕ್ಟರ್, ಇವಾಗ ನೀವು ಯಾವ ಸಂಪನ್ಮೂಲಗಳು ಲಭ್ಯ ಇದೆ ಅಂತ ನೀವು ಹೇಳಿದ್ರಿ, ಕೆಲವು ಹಾಸ್ಪಿಟಲ್ದ ವಿಚಾರಗಳನ್ನ ನೀವು ಹೇಳಿದ್ರಿ. ಈಗ ಅನೇಕ ಈ ಬಡ ಕುಟುಂಬದಲ್ಲಿರುವಂಥವರಿಗೆ ಈ ರೀತಿಯಾದಂಥ ಒಂದು ಕ್ಯಾನ್ಸರ್ ಕಾಯಿಲೆ ಬಂದಾಗ ಅವರು ತುಂಬಾನೇ ಯೋಚನೆ ಮಾಡ್ತಾರೆ, ನಮ್ಮ ಹತ್ರ ಹಣ ಇಲ್ಲ, ಸೊ ಹಾಗಾಗಿ ನಮಗೆ ಯಾರು ಸಹಾಯ ಮಾಡ್ಬೋದು. ಹಾಗೆ ಸುಮಾರು ಜನ ಸಾಯೋದು ಇದೆ, ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಸೊ ಅವ್ರಿಗೆ ಏನಾದರೂ ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇರುವಂಥವ್ರಿಗೆ ನೀವೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಕೆಲವು ಈ NGVs ಅಂತ ಹೇಳ್ತಾರಲ್ಲ, ಸೊ ಆ ಥರ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಕೆಲವು ಇದ್ದಾವೆ. ಈ ಕ್ಯಾನ್ಸರ್ ರೋಗಿಗಳಿಗೆ ಹೆಲ್ಪ್ ಮಾಡುವಂಥ ಫೌಂಡೇಶನ್ಸ್ಗಳು, ಫಂಡ್ಗಳು ಅಂತಲೇ ಕೆಲವು ಇದ್ದಾವೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಹೆಲ್ಪ್ ಮಾಡ್ತಾರೆ, ಅದಕ್ಕಂತಲೇ ಫಂಡ್ ಇದೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಕೊಡ್ತಾರೆ. ಅದರ ಜೊತೆಯಲ್ಲಿ ಗೌರ್ಮೆಂಟಿಂದ ಕೂಡ ಸಾಕಷ್ಟು ಸವಲತ್ತುಗಳು ಇದೆ.
MLA ಲೆವೆಲಲ್ಲಿ, MP ಲೆವೆಲಲ್ಲಿ, ಮತ್ತು ನಮ್ಮ ಚೀಫ್ ಮಿನಿಸ್ಟರ್ ಲೆವೆಲಲ್ಲೂ ಕೂಡ ಫಂಡ್ಗಳಿದೆ. ಆದರೆ ಕೆಲವರಿಗೆ ಅದು ಹೆಂಗೆ ಏನಂತ ಗೊತ್ತಾಗಲ್ಲ, ಹಂಗಾಗಿ ಪಾಪ ಕಷ್ಟಪಡ್ತಾರೆ. ಆದರೆ ದಯವಿಟ್ಟು ಇದಕ್ಕಾಗಿ ಅವ್ರು ಪ್ರಯಾಸ ಪಡಬೇಕು. ಅವ್ರು ಲೋಕಲ್ MLA ಮಟ್ಟ ತಕ್ಕ ಹೋದ್ರೆ ಸಾಕು. ಸೊ ಅಲ್ಲಿ ಮುಖಾಂತರವಾಗಿ ಡೆಫಿನೆಟ್ ಆಗಿ ಅದು ಒಂದು ಡಾಕ್ಟರ್ಸ್ ರೆಕಮೆಂಡೇಶನ್ ಲೋಕಲ್ MLA ಕಡೆಯಿಂದ ಹೋಗ್ಬಿಟ್ರೆ ಅವ್ರಿಗೆ ಅದರಿಂದ ಸಾಕಷ್ಟು ಸವಲತ್ತುಗಳು ಸಿಗುತ್ತೆ. ಮತ್ತೆ ನನ್ನ ಒಂದು ವೈಯಕ್ತಿಕವಾದ ಒಂದು ಅಭಿಪ್ರಾಯ ಏನಂತಂದ್ರೆ, ನೋಡಿ, ಅಂಥ ಪರಿಸ್ಥಿತಿನಲ್ಲಿ ಆ ರೋಗಿನ ಎಲ್ಲೋ ಒಂದು ಕಡೆ ಹೋಗಿ ಅಡ್ಮಿಟ್ ಮಾಡಿಬಿಟ್ಟು ಬೇರೆಯವ್ರು ನೋಡ್ಕೋತಾರೆ ಅಂತ ಹೇಳೋಕ್ಕಿಂತಲೂ ಕೂಡ ಅಂಥ ಸ್ಥಿತಿಯಲ್ಲಿ ಮನೆಯವರೇ ಅವ್ರನ್ನ ಇಟ್ಕೊಂಡು ಅವರ ಕೊನೆ ಕಾಲದಲ್ಲಿ ನಾವು ನೋಡಿ ರೆಸ್ಪೆಕ್ಟಬಲ್ ಡೆತ್. ಓಕೆ, ಯಾಕಂದ್ರೆ ಎಷ್ಟೋ ಕುಟುಂಬಕ್ಕೋಸ್ಕರ ಎಷ್ಟೋ ಮಾಡಿರ್ತಾರೆ. ಆದಾಗ ಅವರು ಕೂಡ ನಾನು ಸಾಯುವಂಥ ಸಮಯದಲ್ಲಿ ನಮ್ಮವ್ರ ಜೊತೆ ಇರಬೇಕು ನಮ್ಮ ಮನಸ್ಸಿರ್ತದೆ. ಅವ್ರು ಹೇಳಕ್ಕಾಗದೆ ಹೋದ್ರು ಕೂಡ ಆ ಒಂದು ಮನಸ್ಸು ಇರ್ತದೆ, ನನ್ನ ಮಗ ಇರಬೇಕು ಪಕ್ಕದಲ್ಲಿ, ನನ್ನ ಮಗಳಿರಬೇಕು ಅಂತಕ್ಕಂಥದ್ದು. ಆ ಒಂದು ಕೊನೆ ಆಸೆ ಆದರೂ ನಾವು ತೀರಿಸ್ಬೇಕಲ್ಲ. ಹಂಗಾಗಿ ಮನೆಯಲ್ಲೇ ಇಟ್ಕೊಂಡು ಆದಷ್ಟು ಮಟ್ಟಿಗೆ ಚಿಕಿತ್ಸೆ ಕೊಡೋದು ತುಂಬ ಒಳ್ಳೆಯದು. ಇದಕ್ಕೆ ಈ ಕ್ಯಾನ್ಸರ್ಗೆ ಏನಾದರೂ ಲಸಿಕೆ ಇದೆಯಾ? ಇರೋದಾದರೆ ಯಾವ ಒಂದು ಲಸಿಕೆ ಲಭ್ಯ ಇದೆ? ಮತ್ತು ಈ ಒಂದು ಸಸ್ಯಾಧಾರಿತ ಆಹಾರವನ್ನು ಸೇವಿಸೋದರಿಂದ ಕೆಲವು ರೀತಿಯ ಒಂದು ಕ್ಯಾನ್ಸರ್ ಬರುವ ಅಪಾಯವನ್ನು ಕಡಿಮೆ ಮಾಡಬಹುದಾ ಇಲ್ವಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದನ್ನು ನಾವು ಸ್ವಲ್ಪ ಎರಡು ಸಪ್ರೇಟ್ ಪ್ರಶ್ನೆ ತಗೊಳ್ಳೋಣ, ಯಾಕಂದರೆ ಸಾಕಷ್ಟು ಮಾತಾಡೋದಿದೆ. ಸೊ ಮೊದಲನೇದಾಗಿ ಲಸಿಕೆ ಬಗ್ಗೆ. ಇಲ್ಲಿಯ ತನಕ ಒಂದೇ ಒಂದು ಕ್ಯಾನ್ಸರ್ಗೆ ಯಾವುದೋ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತಕ್ಕಂಥದ್ದು ಒಂದೇ ಒಂದು ಲಸಿಕೆ ಇದೆ. ಓಕೆ, ಅದು ಯಾಕೆ ಅಂತಂದರೆ ಆ ಕ್ಯಾನ್ಸರು ಈ ವೈರಸ್ಸಿಂದ ಬರುವಂಥದ್ದು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಏನು ಹೇಳ್ತೀವಿ, ಆ ಒಂದು ವೈರಸ್ಸಿಂದ ಬರುವಂಥದ್ದಾಗಿರೋದ್ರಿಂದ ಅದಕ್ಕೆ ಇದು ಕೈಲಿದ್ದಾರೆ. ಎಲ್ಲ ಕ್ಯಾನ್ಸರ್ ಕೂಡ ವೈರಸ್ ಬ್ಯಾಕ್ಟೀರಿಯಾದಿಂದ ಬರೋದಲ್ಲ. ಅದು ಅದಾಗದೇ ಸೆಲ್ಸು ನಾನು ಹೇಳಿದಾಗೆ ಅಬ್ನಾರ್ಮಲ್ ಆಗಿ ಬೆಳವಣಿಗೆ ಆಗ್ತದೆ. ಅದಕ್ಕೆ ಯಾವುದೇ ರೀತಿಯ ಕಾರಣನೇ ಇರೋದಿಲ್ಲ. ಓಕೆ, ಇರಿಟೇಷನ್ಸು ಮತ್ತು ನಾವು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಲ್ಲ, ಪ್ರಿಸ್ಪೆಕ್ಟಿವ್ ಫ್ಯಾಕ್ಟರ್, ಸ್ಮೋಕು, ಡ್ರಿಂಕ್ಸು, ಈಗ ಸ್ಪೈಸಿ, ಡ್ರೈ, ಇಂಥವು ಅಷ್ಟೇ ಹೊರತು ತಂಬಾಕು ಹಾಕುವಂಥದ್ದು ಸೇವನೆ. ಸೊ ಈಗ ಇದಕ್ಕೆ ವ್ಯಾಕ್ಸಿನ್ ಬಂದಾಗ ಅದಕ್ಕೆ ಮಾತ್ರ ನಿರ್ದಿಷ್ಟವಾದಂಥ ಒಂದು ಲಸಿಕೆ ಭಾರತದಲ್ಲಿ ಲಭ್ಯ ಇದೆ. ಇದು ನಿರ್ದಿಷ್ಟವಾಗಿ ಸರ್ವೈಕಲ್ ಕ್ಯಾನ್ಸರ್ಗೆ ತುಂಬ ಹೆಲ್ಪ್ ಆಗ್ತದೆ. ಬೇರೆ ಕ್ಯಾನ್ಸರ್ಗೂ ಯೂಸ್ ಆಗ್ತದೆ, ಬ್ರೆಸ್ಟ್ ಕ್ಯಾನ್ಸರ್, ಓರಿಯನ್ ಕ್ಯಾನ್ಸರ್ ಅಂತ. ಬಟ್ ಪ್ರಧಾನವಾಗಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಒಂದು ಕ್ಯಾನ್ಸರ್ ಇದೆ. ಅದಕ್ಕೆ ಇದು ಬಹಳ ಪ್ರಯೋಜನ ಆಗ್ತದೆ. ಹೇಳ್ಬೇಕಾದ್ರೆ ಕಂಪ್ಲೀಟ್ ತಡೆಗಟ್ಟುವ ಮಟ್ಟಿಗೆ ಇದು ಸಹಾಯ ಆಗ್ತದೆ. ಆದ್ರೆ ಇದನ್ನ ಏನಂತಂದ್ರೆ ಇದು ಅಲ್ಲಿ ಬರುವಂತ ಮುಖ್ಯವಾಗಿ ಇದನ್ನ ಹೆಣ್ಣು ಮಕ್ಕಳಿಗೆ 11ರಿಂದ 12 ವರ್ಷ ಪ್ರಾಯ, ಆ ಪ್ರಾಯದಲ್ಲೇ ಕೊಡ್ಬೇಕು. 11 ವರ್ಷ. ಅದನ್ನು ಕೂಡ 2 ಡೋಸ್ ಕೊಡ್ತಾರೆ. ಸೊ ಅದನ್ನ ತಕ್ಕಂತ ನೀವು ಗೈನಕಾಲಜಿಸ್ಟ್ಗೆಲ್ಲ ಗೊತ್ತಿದ್ದು, ಗೈನಕಾಲಜಿಸ್ಟ್ನ ಮೀಟ್ ಮಾಡಿ ಇದ್ರೆ ಅವರು ಆ ವ್ಯಾಕ್ಸಿನ್ಸ್ ಕೊಡ್ತಾರೆ. ಅದರಿಂದ ಹೆಚ್ಚು ಕಡಿಮೆ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟಬಹುದು ಅನ್ನೋ ಮಟ್ಟಿಗೆ ಒಂದು. ಮತ್ತೆ ಬೇರೆ ಕ್ಯಾನ್ಸರ್ಸ್ ಹೆಣ್ಣು ಮಕ್ಕಳು ಸಂಬಂಧಪಟ್ಟಾಗೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಯೂಟ್ರಸ್ ಕ್ಯಾನ್ಸರ್ಸ್, ಓವರಿಯನ್ ಕ್ಯಾನ್ಸರ್ಸ್, ತಕ್ಕ ಮಟ್ಟಿಗೆ ಅದು ಕೂಡ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ರಿಸರ್ಚ್ ಸೈಂಟಿಫಿಕಲಿ ಆಗಿದೆ. ಎರಡನೇದಾಗಿ ಮ್ಯಾಕ್ಸಿಮಮ್ ಏಜ್ ಗ್ರೂಪ್ ಅಂದರೆ 15 ವರ್ಷ. 15 ವರ್ಷ ದಾಟಿದ ಮೇಲೆ ಈ ಲಸಿಕೆ ಕೂಡ ಏನು ಪ್ರಯೋಜನ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ಅದು ಸ್ಟಡಿ ಆಗಿದೆ. ಹಂಗಾಗಿ ಈ ಲಸಿಕೆಯನ್ನು ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಕೊಡಿಸುವಂಥದ್ದು ತುಂಬಾ ಒಳ್ಳೆಯದು. ಎರಡನೇದಾಗಿ ಬೇರೆ ಇನ್ಯಾವುದೇ ಕ್ಯಾನ್ಸರ್ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಂಥ ವ್ಯಾಕ್ಸಿನ್ಸ್ ಲಸಿಕೆ ಬಂದಿಲ್ಲ. ಇತ್ತೀಚೆಗೆ ರಷ್ಯಾದಲ್ಲಿ ಇನ್ನೊಂದು ವ್ಯಾಕ್ಸಿನ್ ಬಂದಿದೆ. ಅದನ್ನ ಇನ್ನು ರಿಸರ್ಚ್ ಸ್ಟೇಜಲ್ಲಿದೆ, ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಅದು ವ್ಯಾಕ್ಸಿನ್ ಎಂಥದಂತಂದ್ರೆ ಯಾವುದೇ ಕ್ಯಾನ್ಸರ್ಗೆ ಹೆಲ್ಪ್ ಆಗ್ಬೋದು ಅಂಥದ್ದು ತಂದಿದ್ದಾರೆ ಅವರು. ಓಕೆ, ಅದು ಒಂದು ವೇಳೆ ಅದು ಭಾರತದಲ್ಲಿ ಇನ್ನೂ ಬಂದಿಲ್ಲ, ರಷ್ಯಾದಲ್ಲಿ ಮಾತ್ರ ಇದೆ. ಅದು ಕೂಡ ಟ್ರಯಲ್ ಲೆವೆಲ್. ಅದು ಒಂದು ವೇಳೆ ಅದನ್ನ ರಿಸರ್ಚ್ ಮಾಡಿ ಖಂಡಿತ ಇದರಿಂದ ನಮಗೆ ಅಡ್ವಾಂಟೇಜ್ ಇದೆ ಅಂತಕ್ಕಂಥದ್ದು ಪ್ರೂವ್ ಆದರೆ ಖಂಡಿತ ಎಷ್ಟೋ ಕ್ಯಾನ್ಸರ್ಗೆ ತುಂಬಾನೇ ಪ್ರಯೋಜನ ಆಗ್ತದೆ. ಬಟ್ ಮೋಸ್ಟ್ಲಿ
ಇಷ್ಟರಲ್ಲೇ ಬರುವಂಥ ಸಾಧ್ಯತೆ ಇದೆ. ಓಕೆ, ಆ ಒಂದು ನಿರೀಕ್ಷೆ ನಮಗಿದೆ. ಒಂದು ಒಳ್ಳೆ ಸುದ್ದಿ. ಹೌದು. ಸೊ ವೀಕ್ಷಕರೇ, ಈ ಒಂದು ಕ್ಯಾನ್ಸರ್ನ ಬಗ್ಗೆ ನೀವು ಒಂದು ಒಳ್ಳೆ ಸುದ್ದಿಯನ್ನು ನೀವು ಕೇಳಿಸ್ಕೊಂಡಿದ್ದೀರಾ. ಡಾಕ್ಟರ್ ಹೇಳಿದ್ದಾರೆ, ಯಾಕೆಂದರೆ ಅದಿನ್ನೂ ಬಂದಿಲ್ಲ. ಆ ಒಂದು ನಿರೀಕ್ಷೆಯಲ್ಲಿ ಇರ್ರಿ, ಯಾಕೆಂದರೆ ಒಳ್ಳೆ ಒಂದು ಪಾಸಿಟಿವ್ ಆಗಿ ನಾವು ಅದಕ್ಕೆ ವೆಯ್ಟ್ ಮಾಡೋಣ. ಯಾಕೆಂದರೆ ಜನರು ಈ ಲೋಕದಲ್ಲಿ ಬದುಕಬೇಕು ಅಂತ ಒಂದು ಆಸೆ ಇರುತ್ತೆ. ಆದರೆ ಈ ರೀತಿಯಾದಂಥ ಒಂದು ಕಾಯಿಲೆಗಳು ಬಂದಾಗ ಕಾಯಿಲೆಗಿಂತ ಅವರು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಕ್ಯಾನ್ಸರ್ ಯಾವ ರೀತಿಯಲ್ಲಿ ಅದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ, ಆ ಸೆಲ್ಸ್ ಯಾವ ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ, ಮತ್ತು ಅಬ್ನಾರ್ಮಲ್ ಸೆಲ್ಸ್ ಅಂತ ಹೇಳಿದ್ರು ಡಾಕ್ಟ್ರು, ಅದು ನಮ್ಮ ದೇಹದಲ್ಲಿ ಕೆಲಸ ಮಾಡದೇ ಇರುವಂತಹ ರೀತಿಯಲ್ಲಿ ಅದು ಏನು ಮಾಡ್ತದೆ, ಈ ಒಳ್ಳೆ ಸೆಲ್ಸ್ಗಳ್ನೂ ಅದನ್ನು ಡಿಸ್ಟ್ರಾಯ್ ಮಾಡ್ತಾ ಬರ್ತದೆ ಅಲ್ವಾ. ಹಾಗಾಗಿ ನಮ್ಮ ದೇಹದಲ್ಲಿ ಈ ರೀತಿಯಾದಂಥ ಒಂದು ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಈಗ ಈ ಪ್ರಶ್ನೆಗಳಿಗೆ, ಅಂದರೆ ಕ್ಯಾನ್ಸರ್ ಅಂದರೆ ಏನು, ಯಾವ ಸ್ಟೇಜಸ್ ಇದೆ, ಮತ್ತು ಯಾವ ರೀತಿಯಲ್ಲಿ ಇದನ್ನು ತಡೆಗಟ್ಟಬಹುದು, ಯಾವ ರೀತಿಯಾದಂಥ ಒಂದು ಕ್ಯಾನ್ಸರ್ಗಳನ್ನು ಅದರದ್ದು ಸಿಂಪ್ಟಮ್ಸ್ ಕೂಡ ಹೇಳಿದ್ರು, ನಮಗೆ ಯಾವ್ಯಾವ ಒಂದು ನಮಗೆ ಏನೇನು ನೋವುಗಳು ಬಂದಾಗ ನಾವು ಏನೇನು ಮಾಡಬೇಕು ಅಂತ ಕೂಡ ಹೇಳಿದ್ರು. ಈಗ ಒಂದು ಸಸ್ಯಾಧಾರಿತ ಆಹಾರವನ್ನು ಸೇವಿಸುವುದರಿಂದ ಕೆಲವು ರೀತಿಯಾದಂಥ ಒಂದು ಕ್ಯಾನ್ಸರ್ನ ಬರುವ ಅಪಾಯ ಕಡಿಮೆ ಮಾಡಬಹುದು ಅಂತ ಇದೆ. ನಿಮ್ಮ ಎರಡನೇ ಪ್ರಶ್ನೆ ಕೇಳಿದ್ರೆ ನೋಡಿ, ಇದೇನಾಯ್ತು ಅಂದರೆ ಇತ್ತೀಚೆಗೆ ಒಬ್ಬ ಫೇಮಸ್ ಬಹುಶಃ ನಂಗೆ ಕ್ರಿಕೆಟ್ ಆಟಗಾರ ಅನಿಸುತ್ತೆ, ಅವರ ಹೆಂಡತಿ ಬಗ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಥರ ನಾವು ಮೊದಲು ವೆಜಿಟೇರಿಯನ್ ಆಗಿದ್ದೋ, ಈಗ ಮೊದಲು ನಾನ್ ವೆಜಿಟೇರಿಯನ್ ಆಗಿದ್ದೋ, ಈಗ ಸಸ್ಯಾಹಾರಿಗಳಾಗಿದ್ದೀವಿ, ಹಂಗಾಗಿ ನನ್ನ ಹೆಂಡತಿಗೆ ಕಾಯಿಲೆ ವಾಸ ಆಗಿತ್ತು ಅಂತ. ಆದರೆ ನಾನು ಹೇಳುವಂಥದ್ದು ವೈಜ್ಞಾನಿಕವಾಗಿ ಯಾವುದೇ ರೀತಿಯಲ್ಲಿ ಪ್ರೂವ್ ಆಗಿಲ್ಲ. ಓಕೆ, ಸೊ ನೀವು ಸಸ್ಯಾಹಾರಿನೇ ಆಗಿರ್ಬೋದು, ಮಾಂಸಾಹಾರಿನೇ ಆಗಿರ್ಬೋದು, ಅದರಿಂದ ಊಟದಲ್ಲಿ ಬಟ್ ಒಂದು ಗಮನ ಇಟ್ಕೊಳ್ಳಿ, ಏನು ರೆಡ್ ಮೀಟ್ ಅಂತ ಹೇಳ್ತೀವಲ್ಲ, ಮಟನ್ನು ಇಂಥವು, ಈ ರೆಡ್ ಮೀಟ್ ಅಂತ ಏನು ಹೇಳ್ತಾರೆ, ಅವು ಡೆಫಿನೆಟ್ ಆಗಿ ಅದು ಕೂಡ ದೇಹಕ್ಕೆ ಇರಿಟೇಟ್ ಮಾಡೋದು, ಅದು ಕೂಡ ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ, ಅದ್ರಲ್ಲಿ ಡೌಟೇ ಇಲ್ಲ, ಅದು ಪ್ರೂವ್ ಆಗಿದೆ. ಮತ್ತು ಎಲಡಿಕೆ ಹಾಕುವಂಥದ್ದು, ಆಯಿತಾ, ತಂಬಾಕು ಸೇವನೆ, ಎಲಡಿಕೆ, ಸ್ಮೋಕು, ಡ್ರಿಂಕ್ಸ್ ಇಂಥವು ಆ ಒಂದು ಜೀವನ ಶೈಲಿಯಿಂದ ಬರ್ತದೆ ಹೊರತು ನೀವು ವೆಜಿಟೇರಿಯನೋ ನೀವು ನಾನ್ ವೆಜಿಟೇರಿಯನೋ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಜಾಸ್ತಿ ಬರಲ್ಲ. ಎರಡನೇದಾಗಿ, ನೀವು ವೆಜಿಟೇರಿಯನ್ ಆಗಿದ್ದುಕೊಂಡು ಕೂಡ ಚೆನ್ನಾಗಿ ಫ್ರೈ ಡ್ರೈ ಅಂತ ನೀವು ತಿಂತಾ ಇದ್ರೆ ಬರುತ್ತೆ. ಆಮೇಲೆ ವೆಜಿಟೇರಿಯನ್ಸಲ್ಲಿ ನಾವು ಇದು ಮಾಡ್ಬೇಕಾದ್ರೆ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ ಅಲ್ಲ, ಪಲ್ಯಗಳು ಮಾಡ್ಬೇಕಾದ್ರೆ, ಮತ್ತು ಈಗ ಗೋಬಿ ಮಂಚೂರಿ ಇಂಥವೆಲ್ಲ. ಸೊ ಆ ಕೆಮಿಕಲ್ಸು ಡೆಫಿನೆಟ್ಟಾಗಿ ಕಾರ್ಸಿನೋಜೆನಿಕ್, ಅದು ಡೌಟೇ ಇಲ್ಲ. ಈ ಕಡೆ ನಾನ್ ವೆಜ್ ಬಂದರೆ ಕಬಾಬು, ವೆಜ್ಗೆ ಹೋದರೆ ಗೋಬಿ ಮಂಚೂರಿ, ಎರಡೂ ಒಂದೇ ಆಯಿತಾ. ಹಂಗಾಗಿ ಇಲ್ಲಿ ಯಾವ ರೀತಿ ಅಂತ ವ್ಯತ್ಯಾಸ ಬರೋದಿಲ್ಲ. ಸೊ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಈ ಥರ ಹೊಟ್ಟೆಗೆ ಇರಿಟೇಟ್ ಆಗುವಂಥ ಊಟಗಳನ್ನ ಅವಾಯ್ಡ್ ಮಾಡಬೇಕು, ಲಂಗ್ಸ್ಗೆ ಇರಿಟೇಟ್ ಆಗುವಂಥ ಸೇವನೆಗಳನ್ನು ಅವಾಯ್ಡ್ ಮಾಡಬೇಕು. ಈ ರೀತಿಯಾಗಿ ನಾವು ಮಾಡ್ಕೋಬೇಕು. ಮತ್ತು ಇನ್ನೊಂದು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಈಗ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರು ತುಂಬ ಜಾಸ್ತಿ ಬರ್ತದೆ. ಓಕೆ, 30-35 ಪ್ರಾಯದಲ್ಲೇ ಬರ್ತದೆ. ಸೊ ಇದನ್ನು ಕೂಡ ನೀವೇನಂದರೆ ಹೆಣ್ಣುಮಕ್ಕಳು ಈಸಿಯಾಗಿ ಅದನ್ನು ನೀವೇ ಪತ್ತೆ ಹಚ್ಚಬಹುದು. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೇನು ಡಾಕ್ಟರ್ ಏನೂ ಬೇಕಾಗಿಲ್ಲ, ಆಯಿತಾ. ನೀವು ಆವಾಗ ನೀವೇ ಎದೆಯನ್ನು ಪರೀಕ್ಷೆ ಮಾಡಿ ನೋಡ್ಕೊಂಡಾಗ ಎಲ್ಲಾರು ಕೈಗೆ ಗೆಡ್ಡೆ ಥರ ಏನಾರು ಸಿಗುತ್ತಾ, ಅರ್ಥ ಆಯ್ತಾ, ಅದನ್ನು ನೀವೇ ನೋಡ್ಕೋಬೋದು, ಆಯಿತಾ. ಒಂದು ವೇಳೆ ಯಾವಲಾರು ಆ ಥರ ಏನಾದ್ರು ಡೌಟ್ ಬಂತು ಅಂದರೆ, ಯಾಕೋ ಸಣ್ಣದಾಗ ಒಂದು ಕೈಗೆ ಗೆಡ್ಡೆ ಸಿಗ್ತಾ ಇದೆ ಬಲಗಡೆ ಎದೆಲೆ. ಈಗ ಇನ್ನೊಂದೇನಂದ್ರೆ, ಆ ಗೆಡ್ಡೆ ಅದು ಮೂವಬಲ್ಲ ಅಥವಾ ಒಂದೇ ಅದು ನಿಮಗೆ ಗೊತ್ತಾಗಲ್ಲ. ಜನಸಾಮಾನ್ಯರಿಗೆ ನಾನು ಹೇಳೋದಿಷ್ಟೇ, ಈಗ ಅದು ಫಿಕ್ಸಡಾ ಅಥವಾ ಮೂವಬಲ್ಲ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಅಟ್ಲೀಸ್ಟ್ ನಿಮಗೆ ಇದೆಯೋ ಇಲ್ವ ಅನ್ನೋದಾಗ ಗೊತ್ತಾಗ್ಬೇಕಲ್ಲ. ಇಲ್ಲ, ಈಗ ನಾನು ಸುಮಾರು ಜನದ ಹೆಣ್ಣು ಮಕ್ಳ ಹತ್ರ ಕೇಳಿದಾಗ ಈ ಬ್ರೆಸ್ಟ್ ಕ್ಯಾನ್ಸರ್ದೇನೆ ಅವ್ರಿಗೇನಾಗುತ್ತೆ ಅಂದರೆ, ಅದನ್ನು ಮುಟ್ಟಿ ನೋಡ್ಕೊಂಡಾಗ ಅದು ಒಂದ್ಸರಿ ಮುಟ್ಟಿದಾಗ ಒಂದು ಕಡೆ ಇರುತ್ತೆ,
ಇನ್ನೊಂದ್ಸರಿ ಅದು ಇನ್ನೊಂದ್ ಕಡೆ ಅದೇ ಮೂವಬಲ್ ಅಂತ ಹೇಳ್ತೀವಿ ನಾವು. ಹಾ ಅದೇ ಅದು ಇರುತ್ತೆ. ಮೂವಬಲ್ ಇದ್ರೂ ಕೂಡ ಹಾ. ಒಂದ್ಸಲ ಗೆಡ್ಡೆ ಇದೆ ಅನ್ನೋದು ಗೊತ್ತಾದ್ರೆ ಗೈನಿಕಲಿಸ್ಟ್ ಹೋಗ್ಲೇಬೇಕು. ಅದು ನಾನು ಹೇಳ್ತಾ ಇರೋದು. ಯಾಕಂದ್ರೆ ಅದು ನೀವು ಹೇಳೋದು ಅರ್ಥ ಆಯ್ತು ನನಗೆ. ಏನೋ ಫೈಬ್ರಾಯ್ಡಿನೋಮ ಅಂತ ಹಾ ಹೇಳ್ತೀವಿ. ಹಾ ಹಾ ಫೈಬ್ರಾಯ್ಡಿನೋಮ ಆಗಿರ್ಬೋದು, ಹೌದು ಏನು ಪ್ರಾಬ್ಲಮ್ ಇಲ್ಲ. ಹೌದು ಅದು ಅವ್ರು ಕೇಳಿ ಇದು ಕ್ಯಾನ್ಸರ್ ಅಲ್ಲ, ಅಲ್ಲ ಅಂತ ಹೇಳಿ, ಹೌದು. ಇದೇನು ಭಯ ಪಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಒಪ್ಕೊಳ್ಳೋಣ. ಸರಿ, ನಾವೇ ತೀರ್ಮಾನ ಮಾಡೋದು ಬೇಡ. ನಾವು ತೀರ್ಮಾನ ಮಾಡೋದು ಅರ್ಥ ಬೇಡ. ಆಯ್ತಾ? Correct. ಒಟ್ಟಲ್ಲಿ ಅದನ್ನ ಕಂಡಿಡಿಯೋದು ನೀವೇ ಮಾಡ್ಕೋಬೋದಲ್ಲ ಹೌದು. ಹೆಣ್ಮಕ್ಳು. ಹ್ಮ್. ಆಯ್ತಾ? ಹ್ಮ್. ಎರಡನೇದಾಗಿ ಮುಖ್ಯವಾಗಿ ಗಮನಿಸಿ, ಹ್ಮ್. ಒಂದು ವೇಳೆ ನಿಮ್ಮ ತಾಯಿಗೆ ಹ್ಮ್. ಏನಾದ್ರು ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಹ್ಮ್. ಅನ್ನೋದ್ರೆ ಹ್ಮ್. ನಿಮಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆದಾಗ ಹ್ಮ್. ಸಿಂಪಲ್ ಪ್ರೊಸೀಜರ್ ಮ್ಯಾಮೋಗ್ರಾಮ್ ಅಂತ ಮಾಡ್ತಾರೆ, ಹೌದು. ಸ್ಕ್ಯಾನಿಂಗ್. ಹೌದು. ಆಯ್ತಾ? ಒಂದು 35ನೇ ವರ್ಷದಲ್ಲಿ ಹ್ಮ್. ಹೋಗ ಸ್ಕ್ಯಾನಿಂಗ್ ಮಾಡಿಸಿ. ಹ್ಮ್. ನೆಗ್ಲೆಕ್ಟ್ ಯಾಕೆ ಮಾಡ್ತೀರಾ? Correct. ಮತ್ತು ಅದು ಸಿಂಪಲ್ ಪ್ರೊಸೀಜರು. ಹ್ಮ್. ಆಯಿತಾ? ಹೌದು. ಹೋದಾಗ ಸ್ಕ್ಯಾನಿಂಗ್ ಮಾಡ್ತಾರೆ. ಹ್ಮ್. ಮತ್ತು ಸ್ಕ್ಯಾನಿಂಗ್ ಆದಮೇಲೆ ಹ್ಮ್. ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲಾದ್ರು ಸ್ಕ್ಯಾನಿಂಗ್ ರಿಪೀಟ್ ಮಾಡ್ತಾ ಹೋಗ್ಬೇಕು. ಹೌದು. ಯಾಕಂದರೆ ಈಗ ಫ್ಯಾಮಿಲಿಯಲ್ಲಿ ಯಾರು ಕ್ಯಾನ್ಸರ್ ಇಲ್ಲ ಅಂತಂದರೆ ಅದೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಫ್ಯಾಮಿಲಿಯಲ್ಲಿ ಇದೆ ಒಬ್ರಿಗೆ ಬಂದಿದೆ ಅಂದಾಗ ಹ್ಮ್. ಟೆಸ್ಟ್ ಮಾಡುವಂಥದ್ದು ಒಳ್ಳೆಯದು. Correct. ಆಯಿತಾ? ಅದೇ ಥರನೇ ಹ್ಮ್. ಈಗ ಯೂಟ್ರಸ್ ಕ್ಯಾನ್ಸರ್ ಆಗ್ಬೋದು ಅಥವಾ ಸರ್ವೈಕಲ್ ಆಗಿರ್ಬೋದು, ಹ್ಮ್. ಗೈನಕಾಲಜಿಸ್ಟು ಪ್ಯಾಪ್ಸ್ಮೇನ್ ಅಂತ ಮಾಡ್ತಾರೆ. ಹೌದು. ಅದು ಭಾಳ ಸಿಂಪಲ್ ಪ್ರೊಸೀಜರು, ಹ್ಮ್. ಹ್ಮ್. ಭಾಳ ಸಿಂಪಲ್ ಪ್ರೊಸೀಜರು. ಹೋಗಿ ಅಟ್ಲೀಸ್ಟ್ ಮಾಡಿಸಿ ಒಂದು ಸಲ. ಹೌದು. ಮತ್ತು ಅವ್ರು ತಿರುಗಿ ಯಾವಾಗ ಮಾಡ್ಬೇಕಂತ ಅವರೇ ಹೇಳ್ತಾರೆ. ಹ್ಮ್. ಫಾಲೋ ಅಪ್ ಮಾಡಿ. Correct. ಏನು ತಿಂಗಳು ಬಾ ಅಂತ ಹೇಳಲ್ಲ, ಹ್ಮ್. ಅಟ್ಲೀಸ್ಟ್ 6 ತಿಂಗಳು ಒಂದ್ಸಲ, ವರ್ಷಕ್ಕೆ ಒಂದ್ಸಲ ಬಾ ಅಂತ ಹೇಳ್ತಾರೆ. ಹ್ಮ್. ಹೋಗಿ ಒಂದು 15 ನಿಮಿಷ ನಿಮ್ಮ ಆರೋಗ್ಯಕ್ಕೂ ಸಮಯ ಕೊಡ್ರಿ. ಹ್ಮ್. ಆವಾಗ ಪ್ಯಾಪ್ಸ್ಮೇರ್ ಮಾಡಿದಾಗ ಹ್ಮ್. ಈಸಿಯಾಗಿ ನಮ್ಗೆ ಗೊತ್ತಾಗ್ತದೆ. Correct. ಆಯಿತಾ? ಹ್ಮ್. ಅದಿಲ್ಲದೇನೆ ಹ್ಮ್. ಮೈಯಲ್ಲಿ ಎಲ್ಲ ಒಂದು ಕಡೆ ಬಿಳಿ ಮಚ್ಚೆ, Okay. ಉದಾಹರಣೆಗಾಗಿ ಈಗ ತುಟಿಯಲ್ಲಿ ಅಥವಾ ಚರ್ಮದಲ್ಲಿ ಹ್ಮ್. ಎಲ್ಲ ಒಂದು ಕಡೆ ಹೊಸದಾಗಿ ಒಂದು ಬಿಳಿ ಮಚ್ಚೆ ಬರ್ತದೆ ಅಂದರೆ ಕೇರ್ಫುಲ್ ಆಗಿರಿ. ಅದು ನೆಗ್ಲೆಕ್ಟ್ ಕ್ಯಾನ್ಸರ್ಗೆ ಮಾಡ್ಬೋದು, ಇರ್ಬೋದು. ಹ್ಮ್. ಅರ್ಥ ಆಯ್ತದೆ? ಈಗ Okay. ನಿಮ್ಗೆ ಇಷ್ಟು ದಿನ ಇರಲಿಲ್ಲ, ಹ್ಮ್. ಈಗ ಸಡನ್ ಆಗಿ ಕಾಣಿಸ್ಕೊತಾ ಇದೆ. ಹ್ಮ್. 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 ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು. ಓ, ಓಕೆ. ಆಯಿತಾ? ಹಾ. ಆಮೇಲೆ ಚೆನ್ನಾಗಿದ್ರಿ, ಸಡನ್ ಆಗಿ ಮೂಳೆ ನೋವು, ತುಂಬ ನೋವು ಬರ್ತದೆ, ಬೋನ್ ಕ್ಯಾನ್ಸರ್ ಆಗಿರ್ಬೋದು. ಹ್ಮ್. ಓಕೆ. ಅಲ್ಲ? Correct. ಸರಿ, ನೀವು ದಿನ ತಲೆ ಬಚ್ಕೋತೀರಾ, ಹ್ಮ್. ಆರಾಮಾಗಿರ್ತೀರ. ಆಮೇಲೆ ಇದಕ್ಕಿದ್ದಂಗೆ ಒಂದು ಫೈನ್ ಡೇ ಇಲ್ಲೆಲ್ಲೋ ಒಂದು ಚಿಕ್ಕದಾಗ ಒಂದು ಗಡ್ಡೆ ಸಿಗ್ತದೆ. ಹ್ಮ್. ಹ್ಮ್. ನಂದಾಗ ಅಂದ್ಕೊಂಡಾಗ ಹ್ಮ್. ಇಲ್ಲೆಲ್ಲೋ ಒಂದು ಗಡ್ಡೆ ಸಿಗ್ತದೆ, ಕಂಕ್ಳಲ್ಲೆಲ್ಲೋ ಒಂದು ಚಿಕ್ಕ ಗಡ್ಡೆ ಸಿಗ್ತದೆ. ಹ್ಮ್. ಯಾಕೆ ಬಂತು? ಸ- ಏನೋ ಬಂತು ಅಂತ ಹೋಗೋಕ್ಕಿಂತ ಹೌದು. ಹೋಗಿ ಚೆಕ್ ಮಾಡಿಸಿ. ಕರೆಕ್ಟ್. ಯಾಕಂದ್ರೆ ಅವ್ರ ಬಾಯಿಂದ ಬರಲಿ ಇದು ಕ್ಯಾನ್ಸರ್ ಅಲ್ಲ ಅಂತ ಹ್ಮ್. ನಾವೇ ಯಾಕೆ ತೀರ್ಮಾನ ಮಾಡ್ಕೋಬೇಕು? ಹೌದು. ಹೌದು. ಕರೆಕ್ಟ್. ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಈ ರೀತಿಯಾಗಿ ಹ್ಮ್. ಇದನ್ನು ನಾವು ಆಕ್ಸಿಡೆಂಟಲ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ. ಹ್ಮ್. ಹ್ಮ್. ಯಾವುದಕ್ಕೋ ಬಂದಿರ್ತಾನೆ. ಹ್ಮ್. ಹ್ಮ್. ಹೌದು. ನಾವು ಈಗ ಬೇರೆನಿಗೂ ಬರ್ತಾನೆ ಒಂದು ಎಕ್ಸರ್ ತೆಗಿತೀವಿ, ಎಕ್ಸರ್ ಕ್ಯಾನ್ಸರ್ ಕೊಂಡ್ತದೆ, ಅವನಿಗೆ ಗೊತ್ತೇ ಇರಲ್ಲ. ಕರೆಕ್ಟ್. ಅವ್ನು ಯಾವುದೋ ಗಡ್ಡೆ ಅಂತ ಬಂದಿರ್ತಾನೆ, ಅವ್ನು ಇನ್ನೇನಕ್ಕೋ ನಾವು ಸುಮ್ಮನೆ ಕೈ ಹಾಕಿರ್ತೀವಿ, ಏನೋ ಒಂದು ಗಡ್ಡೆ ಒಂದು ಟೆಸ್ಟ್ ಮಾಡ್ಸ ಅಂತ ಅವನು ಎಂತ್ಕೊಳ್ತಾನೆ, ನಾನೇನಕ್ಕೋ ಬಂದರೆ ಇವ್ರು ಯಾಕೆ ಸುಮ್ಮನೆ ಇದು ಮಾಡ್ತಾನೆ ಅಂತ. ಹೌದು. ಹೋದ್ರೆ ಕ್ಯಾನ್ಸರ್ ಬರ್ತದೆ. ಹ್ಮ್. ಅರ್ಥ ಆಗ್ತಿದೆಯಾ? ಸೊ ಹಂಗೆ ದೇಹದಲ್ಲಿ ಯಾವುದೇ ರೀತಿಯಂಥ ಏರುಪೇರುಗಳಾದಾಗ ನಾವು ಅದನ್ನು ತಾತ್ಸಾರ ಮಾಡ್ದೇನೆ ಹ್ಮ್. ಅದಕ್ಕೆ ಕೊಡಬೇಕಂತ ಪ್ರಾಮುಖ್ಯತೆ ಕೊಡಬೇಕು. ಒಂದು ವೇಳೆ ಅದು ಕ್ಯಾನ್ಸರ್ ಇಲ್ಲ ಅಂತ ಪ್ರೂವ್ ಆದರೆ ಸಂತೋಷ. ಈಗ ಮೈಯಲ್ಲೂ ಕೂಡ ಕೆಲವರಿಗೆ ಚಿಕ್ಕ ಚಿಕ್ಕ ಗೆಡ್ಡೆಗಳು ಬರ್ತವೆ, ಲೈಪೋಮ ಅಂತ ಹೇಳ್ತೀವಿ. ಹ್ಮ್. ಹ್ಮ್. ಬಂತ ಅದು ಲೈಪೋಮನೆ ಅಂದರೆ ತುಂಬ ಸಂತೋಷ, ಚೆನ್ನಾಗಿರ್ರಿ. ಓಕೆ. ಆದರೆ ಲೈಪೋಮ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಕರೆಕ್ಟ್. ಓಕೆ. ಇನ್ನೊಂದು ಲಾಸ್ಟ್ ಪ್ರಶ್ನೆ Yes. ಡಾಕ್ಟ್ರೆ. ನನ್ನ ಭವಿಷ್ಯ ಏನು? ನನ್ನ ಬದುಕುಳಿಯುವ ಸಾಧ್ಯತೆಗಳು ಯಾವುವು? ಕ್ಯಾನ್ಸರ್ ಬಂದಿರುವಂತಹ ವ್ಯಕ್ತಿಗಳಿಗೆ ಈಗ ಅವರು ಹೇಳ್ಬಿಡ್ತಾರಲ್ಲ ಡಾಕ್ಟ್ರು, ಒಂದು ವಾರ, 2 ತಿಂಗಳು, ಸೊ ಸರ್ವೈವಲ್ ಯಾವ ರೀತಿಯಲ್ಲಿ? ನೋಡಿ, ಇದರಲ್ಲಿ ನಾನು ಸ್ವಲ್ಪ ನಿಮ್ಗೆ ಸಿಸ್ಟಮ್ಯಾಟಿಕ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೀಟ್ಮೆಂಟು ಕೀಮೋಥೆರಪಿ ಅಂತಿದೆ, ಆಯಿತಾ? ನೆಕ್ಸ್ಟ್ ರೇಡಿಯೋಥೆರಪಿ ಅಂತಿದೆ, ನೆಕ್ಸ್ಟು ಮಿಕ್ಸ್ಡು ಕೂಡ ಇದೆ, 2 ಕೀಮೋ ಪ್ಲಸ್ ರೇಡಿಯೋಥೆರಪಿ ಅಂತ ಇರ್ತದೆ, ಮತ್ತು ಸರ್ಜರಿ ಇದೆ. ರೈಟ್, ಇಷ್ಟು ಟ್ರೀಟ್ಮೆಂಟ್ ಪ್ಯಾಟ್ರನ್ಸ್ ನೋಡ್ತೀವಿ. ಕೆಲವರು ಹೇಳ್ತಾರೆ, ಅಯ್ಯೋ ಮಾಡ್ಕೋಬೇಡ, ಕೂದಲೆಲ್ಲ ಉದ್ರ ಹೋಗ್ತದೆ, ಪ್ರಾಣನೇ ಹೋಗ್ತದ್ರೆ ಕೂದಲು ಕಟ್ಕೊಂಡು ಏನು ಮಾಡಬೇಕು? ಕರೆಕ್ಟ್. ಅರ್ಥ ಆಗ್ತದೆಯಾ? ಸೊ ಆವಾಗ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಡಾಕ್ಟರ್ ಹೇಳ್ತಾರೆ, ಇಲ್ಲ ಕೀಮೋ ಕೊಡಲೇಬೇಕಂತ ಕೊಡ್ರಿ, ಇಲ್ಲ ರೇಡಿಯೋ ಕೊಡಬೇಕು ಕೊಡ್ರಿ. ಇಲ್ಲಪ್ಪ ಇದು ಆಪ್ರೇಷನ್ ಮಾಡಲೇಬೇಕು, ಇಲ್ಲದೆ ಹೋದರೆ ಇಲ್ಲಿಂದ ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸ್ ಇದೆ, ಇದು ಇನ್ನೂ ಬೇರೆ ಕಡೆ ಸ್ಪ್ರೆಡ್ ಆಗಿಲ್ಲ. ಈಗ FNAC ಮಾಡಿರ್ತಾರೆ, ಕನ್ಫರ್ಮ್ ಆಗಿರ್ತದೆ, ಇಲ್ಲಿಂದ ಬೇರೆ ಕಡೆ ಸ್ಪ್ರೆಡ್ ಆಗಿಲ್ಲ, ಪೆಟ್ ಸ್ಕ್ಯಾನ್ ಮಾಡಿದ್ದಾರೆ, ಎಲ್ಲೂ ಕೂಡ ಸ್ಪ್ರೆಡ್ ಆಗಿಲ್ಲ, ಇಮ್ಮಿಡಿಯೇಟಾಗಿ ಕಿತ್ತಾಕು. ಸೊ ರೇಡಿಯೇಷನ್ ಮಾಡಲೇಬೇಕು, ಸೊ ಸರ್ಜರಿ ಮಾಡು, ಕಿತ್ತಾಕು. ಸೊ ಅಂದರೆ ವಾಟ್ ಈಸ್ ಬೆಸ್ಟ್ ಅದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು, ಆಯಿತಾ? ಒಪ್ಪಿಸ್ಕೊಡ್ಬೇಕು ಒಂದು. ಎರಡನೇದಾಗಿ
ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದಷ್ಟು ಕೂಡ ರೆಸ್ಪಾನ್ಸು ಕೂಡ ಅಷ್ಟೇ ಚೆನ್ನಾಗಿ ಇರ್ತದೆ. ಓಕೆ, ಸೊ ಈಗ ಈ ಲೈಫ್ ಸ್ಪ್ಯಾನ್ ಅಂತ ನೀವು ಕೇಳಿದ್ರಲ್ಲ, ನಮ್ಮ ಭವಿಷ್ಯದ ಬಗ್ಗೆ ನನ್ನದು ಹೆಂಗಂದ್ರೆ, ಇದು ಆ್ಯಕ್ಚುಲಿ ಸಾಮಾನ್ಯವಾಗಿ ನೋಡುವಂಥದ್ದು 2 ರಿಂದ 5 ವರ್ಷ ಅಂತ ಹೇಳ್ತಾರೆ, ಆಯಿತಾ, 2 to 5 years. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ಅವನಿಗೆ 5 ವರ್ಷ ನಾವು ಲೈಫ್ ಸ್ಪ್ಯಾನ್ ಕೊಟ್ಟರೆ ಅದು ನಿಜವಾದಂಥ ಒಂದು ಉತ್ತಮವಾದ ಸಾಧನೆ. ಅವನು ಪ್ರಾಣ ಉಳ್ಸಕ್ಕಂತೂ ಆಗಲ್ಲ, ಆದರೆ 5 ವರ್ಷ ಲೈಫ್ ಸ್ಪ್ಯಾನ್ ಕೊಡ್ತೀವಲ್ಲ, ಅದು ನಿಜವಾದಂಥ ಒಂದು ಸಾಲ. ಅದು ವೈದ್ಯರಿಗೂ ಒಂದು ಕ್ರೆಡಿಟು, ಮನೆಗೂ ಕೂಡ ಒಂದು ಕ್ರೆಡಿಟು. ಅದನ್ನು ಬಿಟ್ಟು ಕ್ಯಾನ್ಸರ್ ಗೊತ್ತಾಗಿ 6 ತಿಂಗಳಿಗೆ ಸತ್ತೋದ, 1 ವರ್ಷಕ್ಕೆ ಸತ್ತೋದ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ಸೋತಿದ್ವಿ ಅಂತಲೇ ಅರ್ಥ ಅಂತ ನನ್ನ ಪ್ರಕಾರ. ಅಟ್ಲೀಸ್ಟ್ ಒಂದು 5 ವರ್ಷ ಆದರೂ ಕೊಟ್ಟರೆ ಅವನಿಗೆ, ಅಷ್ಟರಲ್ಲಿ ಅವನ ಜೀವಿತವನ್ನು ರೂಪಿಸ್ಕೊತಾನೆ, ಆ ಕುಟುಂಬದ ಜವಾಬ್ದಾರಿಗಳನ್ನು ಅದನ್ನೆಲ್ಲ ಪರಿಹರಿಸ್ಕೊತಾನೆ. ಸೊ ಪೀಸ್ಫುಲ್ ಡೆತ್ ಅಲ್ವಾ? ಎಸ್, ನೌ ಐ ಆಮ್ ರೆಡಿ ಟು ಡೈ. ಎಷ್ಟು ಪೇಷಂಟ್ ಬಂದು ಅವ್ರು ಹೇಳ್ತಾರೆ ನನಗೆ, ಸರ್ ನನ್ನ ಜವಾಬ್ದಾರಿ ಮುಗಿಸಿದ್ದೀನಿ, ಈಗ ನನಗೆ ಸತ್ರು ಕೂಡ ನಂಗೆ ಚಿಂತೆ ಅಲ್ಲ. ಕೇಳೋಕೆ ಎಷ್ಟು ಖುಷಿ ಆಗ್ತದೆ. ಸೊ ಈಸ್ ಪ್ರಿಪೇರ್ಡ್ ಅಲ್ಲ, ಅದು ನಿಜವಾದ ಒಂದು ಸವಾಲು. ಸೊ ಈ ಒಂದು ವರ್ಲ್ಡ್ ಕ್ಯಾನ್ಸರ್ ಡೇ ಇದನ್ನು ನಾವೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಇದರಲ್ಲಿ ನೀವು ಕೂಡ ಉತ್ತಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ, ಮತ್ತು ನಮ್ಮ ಪ್ರೇಕ್ಷಕರು ಕೂಡ ದಯವಿಟ್ಟು ಇದಕ್ಕಾಗಿ ನೀವು ಸಹಕಾರ ಕೊಡ್ರಿ. ಎಲ್ಲ ಸೇರಿ ನಾವು ಪ್ರಯಾಸ ಪಟ್ಟಾಗ ಖಂಡಿತ ಪ್ರತಿಯೊಬ್ಬ ಕ್ಯಾನ್ಸರ್ ರೋಗಿಗೆ ಒಂದು ಹೊಸ ಚೈತನ್ಯ, ಹೊಸ ಬಲವನ್ನು ತುಂಬುವುದಕ್ಕೆ ಸಾಧ್ಯ. ತುಂಬ ಸಂತೋಷ ಡಾಕ್ಟ್ರೆ, ಏಕೆಂದರೆ ನನಗೆ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣವೇ ಭಯ ಆಗುವಂಥ ವಿಷಯ. ಏಕೆಂದರೆ ಸುಮಾರು ಜನನ ನೋಡಿದ್ದೀನಿ, ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣವೇ ಒಂದೇನಂದರೆ ಭಯದಲ್ಲೇ ತೀರೋಗ್ಬಿಡ್ತಾರೆ. ನೀವು ಮೊದಲೇ ಹೇಳಿದ್ಬಿಟ್ರಿ ನೀವು. ಸೊ ಹಾಗಾಗಿ ಈ ವೀಕ್ಷಕರಿಗೆ ಒಂದು ವೀಕ್ಷಕರೇ ಏನಂತಂದರೆ, ಈಗ ಡಾಕ್ಟ್ರ್ ಹತ್ರ ನೀವು ಕೇಳಿದ್ರಿ ಅಲ್ವಾ, ಕ್ಯಾನ್ಸರ್ ಅಂತ ಬಂದಿದ್ದಾಕ್ಷಣ ನಾವು ಭಯ ಪಡೋದು ಬೇಡ, ಅದನ್ನು ನಾವು ಧೈರ್ಯವಾಗಿ ಅದನ್ನು ತೆಗೆದುಕೊಳ್ಳೋಣ. ಅದಕ್ಕೆ ಮಾಡಬೇಕಾದಂಥ ಒಂದು ಕಾರ್ಯಗಳನ್ನು ಕೂಡ ನಾವು ಮಾಡಲೇಬೇಕಾಗತ್ತೆ. ಅದನ್ನು ಒಂದು ಏನಂದರೆ ಒಂದು ಗುರಿ ಇಟ್ಕೊಳ್ಳಬೇಕು. ನಾನು ಬದುಕ್ತೀನಿ ಅನ್ನುವಂತಹ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ನಾವು ಹೋಗುವಾಗ ಖಂಡಿತ ಯಾವುದೇ ತೊಂದರೆ ಇರಲಿ ಅದರಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಭಯ ಹುಟ್ಟಿಸುವಂತಹ ಒಂದು ಕಾಯಿಲೆ ಅಲ್ಲ ಅಂತ ಹೇಳಿ ಡಾಕ್ಟ್ರ್ ಮುಖಾಂತರವಾಗಿ ನೀವು ಕೇಳಿದ್ದೀರಿ. ಖಂಡಿತ ಅದನ್ನು ನಾವು ಬೆಳೆಸ್ಕೊಳ್ಬೇಕು. ಈಗ ನಿಮ್ಮ ಮನೆಗಳಲ್ಲಿ ಯಾರಾದರೂ ಈ ರೀತಿಯಾದಂಥ ಒಂದು ಕಾಯಿಲೆಯಲ್ಲಿ ಇರೋದಾದರೆ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನು ಕೊಡಬೇಕು, ಅವರನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಮುಖ್ಯವಾಗಿ ಇವ್ರು ಹೇಳಿದ್ರಲ್ಲ, ಡಾಕ್ಟ್ರ್ ಹೇಳಿದ್ರು, ಅವರನ್ನು ಸಂತೋಷವಾಗಿ ಅವರನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಕುಟುಂಬದವ್ರದ್ದು ಅಂತ ಹೇಳಿ. ಕ್ಯಾನ್ಸರ್ ಬಂದುಬಿಟ್ಟಿದೆ ಬಿಡು, ಇವನು ಇನ್ನೇನು 6 ತಿಂಗಳಲ್ಲಿ ಸತ್ತೋಗ್ಬಿಡ್ತಾನೆ, ಹೆಂಗಾದರೂ ಬಿಟ್ಬಿಡೋಣ ಅನ್ನುವಂಥದ್ದು, ಆ ಒಂದು ನೆಗ್ಲಿಜೆನ್ಸಿ ಮಾಡೋದು ಬೇಡ. ಏಕೆಂದರೆ ಡಾಕ್ಟ್ರು ಅವ್ರು ಮಾಡುವಂಥ ಕೆಲಸಗಳನ್ನು ಕೂಡ ಅವ್ರು ಮಾಡಿದ್ದಾರೆ. ಕೊನೆಯದಾಗಿ ಕುಟುಂಬದವರಾದಂಥ ನಾವುಗಳು ಕೂಡ ನಾವು ಕೊಡುವಂಥ ಒಂದು ಪ್ರೀತಿ ಮತ್ತು ಪ್ರೋತ್ಸಾಹ, ಅನ್ಯೋನ್ಯತೆ, ಅವರಿಗೆ ಒಳ್ಳೆ ರೀತಿಯಾದಂಥ ಒಂದು ವಾತಾವರಣ ಕೊಟ್ಟಾಗ ಆ ವ್ಯಕ್ತಿ ಆ ಒಂದು ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಈಗಾಗಲೇ ಕೊನೆಯದಾಗಿ ಡಾಕ್ಟ್ರ್ ಅವರು ಹೇಳಿದ್ರು, 5 ವರ್ಷ ಅವ್ರದ್ದು ಲೈಫ್ ಸ್ಪ್ಯಾನ್ ಅದು ಎಕ್ಸ್ಟೆನ್ಷನ್ ಆಯಿತು ಅಂತಂದರೆ ಅದು ಗ್ರೇಟ್ ಅಂಥೇಳಿ. ಇದು ಕಾರ್ಯ ಯಾರ ಕೈನಲ್ಲಿದೆ? ಕುಟುಂಬದವ್ರ ಕೈನಲ್ಲಿದೆ. ವೈದ್ಯರು ಕೂಡ ಮಾಡ್ತಾರೆ, ಅದೇ ರೀತಿಯಲ್ಲಿ ಕುಟುಂಬದವ್ರದ್ದು ಕೂಡ ಆ ಒಂದು ಸಹಾಯ ಇರಲೇಬೇಕಾಗ್ತದೆ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಅನೇಕ ಮಾಹಿತಿ ತಂದಿದೆ ಎಂಬುದಾಗಿ ನಾವು ನಂಬ್ತೇವೆ. ವರ್ಲ್ಡ್ ಕ್ಯಾನ್ಸರ್ ಡೇ ಈ ಒಂದು ದಿನದಲ್ಲಿ ಇರುವಂಥ ಎಲ್ಲ ಕ್ಯಾನ್ಸರ್ನಲ್ಲಿ ಬಳಲ್ತಾ ಇರುವಂಥ ಎಲ್ಲ ಜನರಿಗೆ ನಾವು ಕೊಡುವಂಥ ಒಂದು ಹೋಪ್ ಏನು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಇದರಿಂದ ಹೊರಬರಲಿಕ್ಕೆ ಸಾಧ್ಯತೆ ಇದೆ. ಈಗ ನಾನು ಆಯಿತು, ಏಕೆಂದರೆ ಈಗ ನಮ್ಮ ಜೀವಿತ ಆ ಒಂದು ಸ್ಟೇಜ್ವರೆಗೂ ಹೋಗಿದೆ, ಆದರೆ ಇನ್ನೂ ಇರುವಂಥ ಒಂದು ಸಮಯವನ್ನು ನಾವು ಸಮಾಧಾನವಾಗಿ ಕಳೀಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಹಾಗಾಗಿ ಮುಂದಿನ ವಾರ ಮತ್ತೆ ನಮ್ಮ ಒಂದು ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮ ಭೇಟಿ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಾಹಿತಿಯನ್ನು ಕ್ಯಾನ್ಸರ್ ಬಗ್ಗೆ ಮಾತನಾಡಿದಂಥ ಡಾಕ್ಟರ್ ಪ್ರಭುದಾಸ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ವಂದನೆಯನ್ನು ನಾನು ಹೇಳ್ತೇನೆ. ವೀಕ್ಷಕರೇ, ನಿಮಗೇನಾದರೂ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆನ ನೀವು ಬರೆದಿಟ್ಕೊಳ್ರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮಸ್ಕಾರ.